ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನೆಂಬ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂತಹ ಟಾಪಿಕ್ ಬಂದ್ಬಿಟ್ಟು ಫ್ರೆಂಡ್ಸ್, ರೀಸೆಂಟ್ ಆಗಿ ನಮ್ಮ ಕರ್ನಾಟಕದ ಹೈಕೋರ್ಟ್ ಇಂದ ಒಂದು ಕಾಲ್ಫಾರ್ಮ್ ಆಗಿದೆ. ಹುದ್ದೆಯ ನೇಮ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಸೆಕ್ರೆಟರಿ ಹುದ್ದೆಗಳು. ಓಕೆನಾ ಫ್ರೆಂಡ್ಸ್, ಇದ್ರ ಬಗ್ಗೆ ನಿಮಗೆ A to Z ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದ್ರೂ ಈ ಒಂದು ಜಾಬ್ಗೆ ವೆಯ್ಟ್ ಮಾಡ್ಕೊಂಡಿದ್ದು, ಸ್ಟಡಿ ಮಾಡ್ಕೊಂಡಿದ್ದು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಕೂಡಲೇ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಅದಕ್ಕೆ ಆದಂತಹ ಕೆಲವೊಂದು ರಿಸ್ಟ್ರಿಕ್ಷನ್ ಗಳು ಇರುತ್ತೆ. ಅದನ್ನ ನಾನು ನಿಮಗೆ A to Z ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಪ್ರೊಸೆಸ್ ಆಗಿರ್ಬೋದು, ಮತ್ತೆ ಈ ಒಂದು ಜಾಬ್ಗೆ ಇರುವಂತಹ ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ ಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾವ್ದಾದ್ರು ಅಪ್ಡೇಟ್ಸ್ ಗಳು ಬೇಕಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತಪ್ಪದೇ ನನ್ನ ಒಂದು ಡಿಸ್ಕ್ರಿಪ್ಷನ್ ಗಳಲ್ಲಿ ಕೊಟ್ಟಿರುವಂತಹ ಒಂದು ವಾಟ್ಸ್ಆಪ್ ಚಾನಲ್ಗೆ ಅಥವಾ ಗ್ರೂಪ್ಗೆ ಜಾಯ್ನ್ ಆಗಿ ಕೆಲವೊಂದು ಮಾಹಿತಿಗಳನ್ನ ಅಲ್ಲಿ ನಿಮ್ಗೆ ಪಟ್ ಅಂತ ಹಾಕ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇದಾಗಿ ಈ ಒಂದು ಮೇನ್ ಏನಿದೆ ಅಸಿಸ್ಟೆಂಟ್ ಸೆಕ್ರೆಟರಿ ಹುದ್ದೆಗಳಿಗೆ ಟೋಟಲ್ 11 ಹುದ್ದೆಗಳನ್ನ ನಿಮಗೆ ಕಾಲ್ಫಾರ್ಮ್ ಮಾಡಿರ್ತಾರೆ. ಅದರಲ್ಲಿ 7 ಬ್ಯಾಕ್ಲಾಗ್ ಹುದ್ದೆಗಳು ಇರುತ್ತೆ. ಓಕೆನಾ ಗೈಸ್, ಮತ್ತೆ ಇದರಲ್ಲಿ ಈ ಅಪ್ಲಿಕೇಶನ್ ಹಾಕೋದಿಕ್ಕೆ ಎಲಿಜಿಬಿಲಿಟಿ ಇರುವಂತಹ ನಿಮಗೆ ಏಜ್ ಬಂದ್ಬಿಟ್ಟು 18 ಇರುತ್ತೆ. ಓಕೆನಾ, ಮಿನಿಮಮ್ ಒಂದು ನಿಮಗೆ 18ರಿಂದ ಮ್ಯಾಕ್ಸಿಮಮ್ 43 ಗಂಟೆನೂ ಕೂಡ ನಿಮಗೆ ಏಜ್ ಅನ್ನುವಂತಹ ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಓಕೆನಾ ಗೈಸ್, ಮತ್ತೆ ಈ ಒಂದು ಅಪ್ಲಿಕೇಶನ್ ನ ಹಾಕೋದಿಕ್ಕೆ ನೀವು ಏನ್ ಎಜುಕೇಶನ್ ಕಂಪ್ಲೀಟ್ ಮಾಡಿರ್ಬೇಕು ಅಂತಂದ್ರೆ ಫ್ರೆಂಡ್ಸ್, ವಿಜ್ಞಾನ ಅಥವಾ ಕಲಾ ಕ್ಷೇತ್ರದಲ್ಲಿ ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಅಥವಾ ವ್ಯವಹಾರ ನಿರ್ವಹಣೆ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಥವಾ ವ್ಯವಹಾರ ಆಡಳಿತ ಯಾವುದೇ ಒಂದು ಮಾನ್ಯತೆ ಹೊಂದಿರುವಂತಹ ವಿಶ್ವವಿದ್ಯಾನಿಲಯದಿಂದ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಓಕೆನಾ ಫ್ರೆಂಡ್ಸ್, ಅಂತಂದ್ರೆ ಇವಿಷ್ಟು ಕ್ಷೇತ್ರದಲ್ಲಿ ನೀವು ಒಂದು ಸರ್ಟಿಫಿಕೇಟ್ ಅನ್ನೋದಂಥದನ್ನ ತಗೊಂಡಿರ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಯಾವುದು ಬ್ಯಾಕ್ಲಾಗ್ ಇರಬಾರ್ದು ನಿಮ್ಮ ಒಂದು ಸರ್ಟಿಫಿಕೇಟ್ ನಲ್ಲಿ. ಓಕೆನಾ, ಮತ್ತೆ ಇದಲ್ಲದೆ ಕೆಲವೊಂದು ಎಜುಕೇಶನ್ ನ ಒಂದು ಕೇಳಿದ್ದಾರೆ. ಅದೇನಂತಂದ್ರೆ ಆಂಗ್ಲ ಶೀಘ್ರಲಿಪಿ ಪ್ರೌಢಶಾಲಾ ದರ್ಜೆ ಅಥವಾ ಆಂಗ್ಲ ಶೀಘ್ರಲಿಪಿ ಪ್ರೊಫೆಷನ್ಸ್ ಮತ್ತು ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆ ಅಥವಾ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮೊ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಮತ್ತೆ ಕಾಮನ್ ಕಂಪ್ಯೂಟರ್ ಸೈನ್ಸ್ ಒಂದು ಬೇಸಿಕ್ ನಾಲೆಡ್ಜ್ ನಿಮ್ಗೆ ಇರಬೇಕು. ಮತ್ತೆ ಅದರ ಸರ್ಟಿಫಿಕೇಟ್ ಕೂಡ ಇರಬೇಕು. ಇದು ಕಡ್ಡಾಯ ಅಂತ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಇನ್ನೂ ಹೆಚ್ಚು ಮಾಹಿತಿಗಾಗಿ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು PDF ನ ಕೊಟ್ಟಿರ್ತೇನೆ. ಓಕೆನಾ, ನೀವು ಅದನ್ನು ಓದ್ಕೊಳ್ಬಹುದು. ಫುಲ್ A to Z ಇನ್ಫಾರ್ಮೇಶನ್ ಆ ಒಂದು PDF ನಲ್ಲಿ ಕೊಟ್ಟಿರ್ತೇನೆ. ಓಕೆನಾ, ಅಫಿಷಿಯಲ್ PDF ಅದು. ಮತ್ತೆ ಈ ಒಂದು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಏನಾದ್ರು ಮಾಡ್ತಾ ಇರಿ ಅಂದ್ರೆ ಈ ಒಂದು ಜಾಬ್ಗೆ ಹೋಗುವಂತವ್ರು ನೀವೇನಾದ್ರು ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ನಿಮ್ಗೆ ಸ್ಟಾರ್ಟಿಂಗ್ ಒಂದು 44,900 ಸ್ಟಾರ್ಟ್ ಆದ್ರೆ ನಿಮ್ಗೆ 1,42,400 ರೂಪಾಯಿಗಳನ್ನ ನಿಮಗೆ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ನೀವು ಇಡಬಹುದು. ಮತ್ತೆ ಈ ಒಂದು ಪರೀಕ್ಷೆಯ ವಿಧಾನ ಯಾವ ರೀತಿ ಇರುತ್ತೆ ಅಂತಂದ್ರೆ ಫ್ರೆಂಡ್ಸ್, ಇದಕ್ಕೆ ಪರೀಕ್ಷೆ ಅಂತ ಏನಿರೋದಿಲ್ಲ. ಡೈರೆಕ್ಟ್ ನೇರ ನೇಮಕಾತಿ ಇರೋದ್ರಿಂದ ನಿಮ್ಗೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪರೀಕ್ಷೆಗಳು ಇದ್ದೇ ಇರುತ್ತೆ. ಅದರಲ್ಲಿ ಲಿಖಿತ ಪರೀಕ್ಷೆ ಕೂಡ ಸಹ ಇರುತ್ತೆ ನಿಮ್ಗೆ 100 ಮಾರ್ಕ್ಸ್ಗೆ. ಮತ್ತೆ ನೇರ ಸಂದರ್ಶನದಲ್ಲಿ ನಿಮ್ಗೆ 20 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ ಅಂತ ನೀವು ನೇರ ಸಂದರ್ಶನದಿಂದ ಮತ್ತೆ ಲಿಖಿತ ಪರೀಕ್ಷೆಯಿಂದ 70 ಮಾರ್ಕ್ಸ್ ನ ನೀವು ತಗೊಳ್ತು ಅಂತಂದ್ರೆ ನೀವು ಇದಕ್ಕೆ ಸೆಲೆಕ್ಟ್ ಸಹ ಆಗ್ತೀರಾ. ಓಕೆನಾ ಗೈಸ್, ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಿಕ್ಕೆ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ಎಷ್ಟಿರುತ್ತೆ ಅಂತಂದ್ರೆ ನಿಮ್ಗೆ 2A 3A BA ಮತ್ತೆ 3B 3A ಅವ್ರಿಗೆ 500 ರೂಪಾಯಿ ಇರುತ್ತೆ ಜನರಲ್ ಕ್ಯಾಟಗರಿಗೆ. ಮತ್ತೆ SC ಮತ್ತೆ ST ಕ್ಯಾಟಗರಿಗೆ ಅಮ್ಮಮ್ಮ ಅಂದ್ರೂ 250 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಅಪ್ಲಿಕೇಶನ್ ಚಾರ್ಜಸ್ ಇರುತ್ತೆ. ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಿಕ್ಕೆ ಕೊನೆಯ ದಿನಾಂಕ ಮತ್ತು ಸ್ಟಾರ್ಟ್ ಆದ ದಿನಾಂಕ ಹೇಳೋದೇ ಆದ್ರೆ ಮಾರ್ಚ್ 16ನೇ ತಾರೀಕು ಇದಕ್ಕೆ ಕಾಲ್ಫಾರ್ಮ್ ಆಗಿರುತ್ತೆ. ಮತ್ತೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಪ್ರಿಲ್ 15ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಅಪ್ಲಿಕೇಶನ್ ನ ಹಾಕೋದಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನುವಂಥದ್ದನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಮೆನ್ಷನ್ ಮಾಡಿರ್ತೇನೆ. ಮತ್ತೆ ಅಪ್ಲಿಕೇಶನ್ ಲಿಂಕ್ ಕೂಡ ಅದ್ರ ಕೆಳಗಡೆ ಕೊಟ್ಟಿರ್ತೇನೆ. ಹೋಗಿ ಅಪ್ಲಿಕೇಶನ್ ಸಹ ನೀವು ಹಾಕ್ಬೋದು. ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ಗೆ ವೆಯ್ಟ್ ಮಾಡು ಇವಾಗ ಈ ವಿಡಿಯೋ ನೋಡಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಅವರು ಕೂಡಲೇ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ. ನಾನೇ ಆದ ಒಂದು ಅಫಿಷಿಯಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಹೋಗಿ ಅಪ್ಲಿಕೇಶನ್ ಹಾಕಿ ಹುಷಾರಾಗಿ ಹಾಕಿ. ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಗೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ, ಅದು ಎಡಿಟೆಡ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹುಷಾರಾಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಕೊನೆ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಅಪ್ಡೇಟ್ ತಗೊಂಡು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತಾ ಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋ ನಿಮಗೆ ಕೊನೆ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಫ್ರೆಂಡ್ಸ್.